ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ದಕ್ಷಿಣ ಭಾರತದ ಮೊದಲ ಪೆಂಗ್ವಿನ್ ಪಾರ್ಕ್ ಮೈಸೂರಿನಲ್ಲಿ ಕಾರಂಜಿ ಕೆರೆಯಾಗಲಿದೆ ಪೆಂಗ್ವಿನ್ಗಳ ಅಡ್ಡ. ಬಂಡೀಪುರ ನಾಗರಹೊಳೆ ಸಫಾರಿಗಳಿಂದ 24 ಕೋಟಿ ರೂಪಾಯಿ ಆದಾಯ, ಅರಣ್ಯ ಇಲಾಖೆ ಅಧಿಕೃತ ಮಾಹಿತಿ ಬಹಿರಂಗ. ಪ್ಯಾರಾಸೇಲಿಂಗ್ ಅಡ್ವೆಂಚರ್ನಲ್ಲಿ ಅವಘಡ, ಕೇಬಲ್ ತುಂಡಾಗಿ ಸಮುದ್ರದ ಪಾಲದ ಪ್ರವಾಸಿಗ. ನಾಸಿಕ್ ಕುಂಭಮೇಳಕ್ಕೆ ಮಹಾ ಸರ್ಕಾರದಿಂದ ಭರ್ಜರಿ ತಯಾರಿ, ಪ್ರವಾಸಿಗರ ಅನುಕೂಲಕ್ಕಾಗಿ ಹೆಲಿ ಟೂರ್ ಸರ್ಕ್ಯೂಟ್ಗೆ ಚಾಲನೆ. ದಕ್ಷಿಣ ಭಾರತದಲ್ಲೇ ಮೊದಲ ಪೆಂಗ್ವಿನ್ ಪಾರ್ಕ್ ನಿರ್ಮಾಣಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರು ಸಾಕ್ಷಿಯಾಗಲಿದೆ. ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವ ಮೈಸೂರಿನ ಕಾರಂಜಿ ಕೆರೆಯಲ್ಲಿ ದಕ್ಷಿಣ ಭಾರತದ ಮೊದಲ ಪೆಂಗ್ವಿನ್ ಪಾರ್ಕ್ ತಲೆ ಎತ್ತಲಿದೆ. ಮುಂಬೈ ಹಾಗೂ ಅಲಹಾಬಾದ್ ಬಳಿಕ ದೇಶದ 3ನೆಯ ಪೆಂಗ್ವಿನ್ ಪಾರ್ಕ್ ಇದಾಗಿದ್ದು, ಸೂಕ್ತ ವಾತಾವರಣ ನಿರ್ಮಾಣದ ಬಗ್ಗೆ ತಜ್ಞರ ಅಭಿಪ್ರಾಯ ಸಂಗ್ರಹಣೆಗೆ ಸರ್ಕಾರ ಮುಂದಾಗಿದೆ. ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯ ಹಾಗೂ ಕಾರಂಜಿ ಕೆರೆಗೆ ಹೋಗಲು ನೇರ ಸಂಪರ್ಕ ವ್ಯವಸ್ಥೆ ಇದ್ದು, ವಿಶ್ವ ದರ್ಜೆಯ ಪೆಂಗ್ವಿನ್ ಪಾರ್ಕ್ ನಿರ್ಮಾಣದಿಂದ ಪ್ರವಾಸಿಗರ ಸಂಖ್ಯೆ ಮತ್ತಷ್ಟು ಹೆಚ್ಚಲಿದೆ ಎಂದು ಮೃಗಾಲಯದ ಕಾರ್ಯನಿರ್ವಾಹಕ ನಿರ್ದೇಶಕಿ ಪಿ ಅನುಷಾ ಅಭಿಪ್ರಾಯಪಟ್ಟಿದ್ದಾರೆ. ನಾಗರಹೊಳೆ ಮತ್ತು ಬಂಡೀಪುರ ಸಫಾರಿಗಳಿಂದ ಪ್ರವಾಸೋದ್ಯಮ ಇಲಾಖೆಗೆ ಸಾಕಷ್ಟು ಆದಾಯ ಬರುತ್ತಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕೃತ ಮಾಹಿತಿಯ ಪ್ರಕಾರ ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಸಫಾರಿ ಚಟುವಟಿಕೆಯಿಂದ ಅಂದಾಜು 24 ಕೋಟಿ ರೂಪಾಯಿ ವಾರ್ಷಿಕ ಆದಾಯವಿದೆ ಎಂದು ತಿಳಿದುಬಂದಿದೆ. ಕಳೆದ ವರ್ಷ ನವೆಂಬರ್ನಿಂದ ಫೆಬ್ರವರಿಯವರೆಗೆ ಸಫಾರಿಗಳ ನಿರ್ಬಂಧದಿಂದಾಗಿ ಸರ್ಕಾರಕ್ಕೆ ಅಂದಾಜು 3 ಕೋಟಿ ರೂಪಾಯಿ ನಷ್ಟ ಎದುರಿಸಬೇಕಾಯಿತು. ಈಗ ಸಫಾರಿಗಳ ಪುನರಾರಂಭದಿಂದಾಗಿ ಆದಾಯ ಚೇತರಿಕೆ ಕಂಡಿದೆ. ಇದಲ್ಲದೆ ನಿರ್ಬಂಧ ಆದೇಶ ಅವಲಂಬಿತರ ಜೀವನಕ್ಕೂ ಶಾಪವಾಗಿತ್ತು. ಈಗ ಲಭ್ಯವಿರುವ ಅಂಕಿಅಂಶಗಳ ಪ್ರಕಾರ ಎಲ್ಲವೂ ಸಹಜ ಸ್ಥಿತಿಗೆ ಮರಳಿದೆ. ಪ್ರಾಣಿ ಮತ್ತು ಮಾನವನ ಸಂಘರ್ಷವನ್ನ ತಪ್ಪಿಸಲು ನಮ್ಮ ಸರ್ಕಾರ ಹೊಸ ತಂತ್ರಜ್ಞಾನದ ಮೊರೆ ಹೋಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪರ್ವತ ಶ್ರೇಣಿಗಳ ಸಮೀಪವಿರುವ ಕೈಗಾರಿಕಾ ಕೇಂದ್ರ ಚೆಲ್ಯಾಬಿನ್ಸ್ಕ್ ಇಡೀ ವಿಶ್ವದ ಗಮನ ಸೆಳೆದದ್ದು 2013ರ ಫೆಬ್ರವರಿ 15ರಂದು. ಅಂದು ಮುಂಜಾನೆ ಸುಮಾರು 20 ಮೀಟರ್ ಗಾತ್ರದ ಬೃಹತ್ ಉಲ್ಕೆಯೊಂದು ವಾತಾವರಣಕ್ಕೆ ನುಗ್ಗಿ ನಗರದ ಮೇಲೆ ಸ್ಫೋಟಗೊಂಡಿತು. ಇದರ ಬೆಳಕು ಸೂರ್ಯನಿಗಿಂತಲೂ ತೀಕ್ಷ್ಣವಾಗಿತ್ತು ಮತ್ತು ಸ್ಫೋಟದ ತೀವ್ರತೆಗೆ ನಗರದ ಸಾವಿರಾರು ಕಿಟಕಿ ಗಾಜುಗಳು ಚೂರು ಚೂರಾಗಿದ್ವು. ಇದು ಆಧುನಿಕ ಇತಿಹಾಸದಲ್ಲಿ ಜನವಸತಿ ಪ್ರದೇಶದ ಮೇಲೆ ನಡೆದ ಅತಿ ದೊಡ್ಡ ಉಲ್ಕಾಪಾತ. 2ನೇ ಮಹಾಯುದ್ಧದ ಸಮಯದಲ್ಲಿ ಚೆಲ್ಯಾಬಿನ್ಸ್ಕ್ ಪ್ರಮುಖ ಶಸ್ತ್ರಾಸ್ತ್ರ ತಯಾರಿಕಾ ಕೇಂದ್ರವಾಗಿತ್ತು. ಇಲ್ಲಿ 100 ಟ್ಯಾಂಕ್ಗಳು ತಯಾರಿಸಲಾಗ್ತಾ ಇತ್ತು. ಇದರಿಂದಾಗಿ ನಗರಕ್ಕೆ ಟ್ಯಾಂಕೋಗ್ರಾಡ್ ಅಥವಾ ಟ್ಯಾಂಕ್ಗಳ ನಗರ ಎಂಬ ಅನ್ವರ್ಥ ನಾಮ ಬಂದಿದೆ. ಚೆಲ್ಯಾಬಿನ್ಸ್ಕ್ ಭೌಗೋಳಿಕವಾಗಿ ಅತ್ಯಂತ ಆಯಕಟ್ಟಿನ ಸ್ಥಳದಲ್ಲಿದೆ. ಇದು ಏಷ್ಯಾ ಮತ್ತು ಯುರೋಪ್ ಖಂಡಗಳ ಗಡಿಯ ಸಮೀಪದಲ್ಲಿದೆ. ಹಾಗಾದ್ರೆ ಚೆಲ್ಯಾಬಿನ್ಸ್ಕ್ ಯಾವ ದೇಶದಲ್ಲಿದೆ? ಗೋವಾದ ಬಾಗಾ ಬೀಚ್ ಪ್ಯಾರಾಸೇಲಿಂಗ್ ಅಡ್ವೆಂಚರ್ಗೆ ಹೆಸರುವಾಸಿ. ಗೋವಾಗೆ ಆಗಮಿಸುವ ಪ್ರವಾಸಿಗರು ಬಾಗಾ ಬೀಚ್ ಪ್ಯಾರಾಸೇಲಿಂಗ್ ಅಡ್ವೆಂಚರ್ನಲ್ಲಿ ಭಾಗಿಯಾಗ್ತಾರೆ. ಈ ಅಡ್ವೆಂಚರ್ ಸ್ಪಾಟ್ನಲ್ಲಿ ಭಾನುವಾರ ಸಂಭವಿಸಿರುವ ಅವಘಡ ಅಲ್ಲಿನ ಸುರಕ್ಷತೆಯ ಬಗ್ಗೆ ಭಾರಿ ಚರ್ಚೆಗೆ ಎಡೆಮಾಡಿದೆ. ಬಾಗಾ ಬೀಚ್ನಲ್ಲಿ ವ್ಯಕ್ತಿಯೊಬ್ಬ ಪ್ಯಾರಾಸೇಲಿಂಗ್ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದ್ದು, ಈ ವೇಳೆ ಕೇಬಲ್ ಕಟ್ ಆಗಿ ಆತ ಸಮುದ್ರದ ಪಾಲಾಗುವ ಹಂತದಲ್ಲಿ ರೆಸ್ಕ್ಯೂ ಟೀಮ್ ಸಮಯ ಪ್ರಜ್ಞೆಯಿಂದಾಗಿ ಆ ವ್ಯಕ್ತಿ ಬದಿಗುಳಿದಿದ್ದಾನೆ. ಈ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಪಡೆದಿರುವ ಗೋವಾ ಪ್ರವಾಸೋದ್ಯಮ ಇಲಾಖೆ ತನಿಖೆಗೆ ಆದೇಶಿಸಿದ್ದು, ಅವಘಡದ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದೆ. ಅಕ್ಟೋಬರ್ನಿಂದ ಜುಲೈ 2028ರವರೆಗೆ ನಾಸಿಕ್ನಲ್ಲಿ ನಡೆಯಲಿರುವ ಕುಂಭಮೇಳವನ್ನ ಗಮನದಲ್ಲಿರಿಸಿ ಮಹಾರಾಷ್ಟ್ರ ಪ್ರಮುಖ ಯಾತ್ರಾ ಸ್ಥಳಗಳನ್ನು ಸಂಪರ್ಕಿಸುವ ಹೆಲಿಕಾಪ್ಟರ್ ಟೂರ್ ಸರ್ಕ್ಯೂಟ್ ಯೋಜನೆಯನ್ನು ರೂಪಿಸಿದೆ. ಪಶ್ಚಿಮ ಮಹಾರಾಷ್ಟ್ರ ಮತ್ತು ಮರಾಠವಾಡಾದಾದ್ಯಂತ ಪ್ರಮುಖ ಯಾತ್ರಾ ಸ್ಥಳಗಳನ್ನು ಸಂಪರ್ಕಿಸುವಲ್ಲಿ ಹೆಲಿ ಸರ್ಕ್ಯೂಟ್ ಆಸರಿಯಾಗಲಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ರಸ್ತೆಗಳಲ್ಲಿನ ದಟ್ಟಣೆಯನ್ನ ಕಡಿತಗೊಳಿಸಿ ಯಾತ್ರಿಕರ ಪ್ರವಾಸವನ್ನ ಸುಗಮಗೊಳಿಸಲು ಈ ಯೋಜನೆಯನ್ನ ರೂಪಿಸಲಾಗಿದೆ. ಈ ಯೋಜನೆಯನ್ನ ಕಾರ್ಯರೂಪಕ್ಕೆ
ತರಲು ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಸಹಯೋಗದಲ್ಲಿ 15,000 ಕೋಟಿ ಹೂಡಿಕೆ ಮಾಡಲು ಮಹಾ ಸರ್ಕಾರ ನಿರ್ಧರಿಸಿದೆ. ಅಕ್ಟೋಬರ್ ತಿಂಗಳಿನಿಂದ ಪ್ರಾರಂಭವಾಗುವ ಕುಂಭವು ಪ್ರವಾಸೋದ್ಯಮದ ಆರ್ಥಿಕತೆಗೆ ಬಲ ತುಂಬಲಿದೆ ಮತ್ತು ಸ್ಥಳೀಯರ ಜೀವನೋಪಾಯಕ್ಕೂ ಪೂರಕವಾಗಲಿದೆ ಎಂದು ತಿಳಿದುಬಂದಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಯಾವ ದೇಶಗಳಲ್ಲಿ ಥಮ್ಸ್ ಅಪ್ ತೋರಿಸುವುದು ಅಪರಾಧ ಎಂದು ಪರಿಗಣಿಸಲಾಗುತ್ತದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರವೇ ವಿಶ್ವ. ನಮಸ್ಕಾರ.